ಎಲ್ಲರಿಗೂ ಮಧ್ಯಾಹ್ನದ ಸಮಯದ ಶುಭಾಶಯ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಶಿಕ್ಷಕರು ಮತ್ತು ಸಹ ಶಿಕ್ಷಕರು, ನಮ್ಮ SDMC ಅವರು ಮತ್ತು ಊರಿನವರು, ಬಂಧುಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಪರವಾಗಿ ನನ್ನ ಊರಿನ ಕಡೆಯಿಂದ ಮತ್ತು ನನ್ನ ಮುದ್ದು ಮಕ್ಕಳ ಕಡೆಯಿಂದ ವಂದಿಸುತ್ತಾ, ಈಗ ಮೇಡಮ್ದು ವಯೋನಿವೃತ್ತಿ ಇದ್ರ ಸಮೇತ ನಮ್ದು ಇದನ್ನು ಮಾಡ್ತೀವಿ ಅಂತಂದ್ರೆ ಏನಂತಂದರೆ ನಿಮ್ಮೊಂದು ಅವಧಿ ಥರ ಮಾಡ್ತಾರೆ. ಆಯಿತು ಸರ್ ಅಂತಂದ್ರೆ ಇನ್ನೊಂದು ಮೇಡಮ್ ಬಗ್ಗೆ ಹೇಳ್ಬೇಕು ಅಂತಂದರೆ ಯಾವುದೇ ಇರಲಿ ವಿಷಯ ಏನೇನಿರಲಿ ಡೈರೆಕ್ಟಾಗಿ ಹೇಳ್ತಿದ್ರು ಅಷ್ಟೇ. ನೋಡಿರಿ ಚೇರಿಲ್ಲಿ ನೋಡಿರಿ ಕುಂದ್ರಕ ಅಷ್ಟೇ, ನೋಡಿರಿ ಇದು ಈ ಕಡೆ ಹೋಗ್ಬೇಕು ನೋಡಿರಿ, ಆ ಕಡೆ ಹೋಗ್ಬೇಕು ನೋಡಿರಿ, ಹಿಂಗೆ ಡೈರೆಕ್ಟ್ ಯಾವುದೇ ಮುಚ್ಚು ಮರೆ ಇಲ್ಲದೆ ನಮಗೊಂದು ಅಂದರೆ ಮನೆಯಲ್ಲಿ ದೊಡ್ಡವ್ರು ಯಾವ ಥರ ಹೇಳ್ತಾರೆ ಅವ್ರು ಮಾತು ಕೇಳ್ತಾರೆ ಆ ಥರ ಹೇಳಿದ್ರು, ಆ ಥರ ಹೇಳ್ತಿದ್ರು ನಮಗೂ. ಆಯ್ತು ಮೇಡಮ್ ಇದು ಮಾಡ್ಸೋಣ, ನಮ್ಮ ಕೈಲಾದಷ್ಟು ನಾವು ಏನು ಮಾಡ್ಬೇಕಂತಂದ್ರು ಅದು ನನ್ನ ಕೈಲಾದಷ್ಟು ನಾನು ಮಾಡ್ಕೊಂಡು ಅದು ಅಂದ್ರೆ ಅವ್ರು ಅದ್ರಾಗ ನಾವು ಸ್ವಲ್ಪ ಏನು ಮಾಡಿಲ್ಲ, ಬಟ್ 1% ಅಷ್ಟೇ ಮಾಡಿದಾಗ ಯಾವುದನ್ನಾಗಲಿ ಮೇಡಮ್ ನೀವು ಹೇಳಿದ್ದಕ್ಕೆ ಯಾವುದು ಸಹಕರಿಸದಿದ್ರು ಏನೋ ಒಂದು ನಿಮ್ಮ ಮಗ ಅಂತೇಳಿ ನಮಗೊಂದು ಏನೇನೋ ತಪ್ಪು ಮಾಡ್ತೀನಿ, ಕ್ಷಮಿಸಿ. ಯಾಕಂತಂದರೆ ಇಂಥವ್ರು ಇರ್ಬೇಕು. ಯಾರು ಊರಿನಾಗ ಮಕ್ಕಳು ಏನೋ ಬರಲಿಲ್ಲ ಅಂತಂದ್ರು ನೋಡ್ರಿ ಅವ್ರು ಹೋಗಿ ಬಂದ್ವಿ, ಅವ್ರು ಬಂದ್ವಿ ನೋಡ್ರಿ, ಇವ್ರು ಬಂದಿಲ್ಲ ನೋಡ್ರಿ, ಇಂಥವ್ರು ಬೇಕು, ಇಂಥವ್ರು ಕರೆಸ್ರಿ ಅಂತೇಳಿ ಹೇಳ್ತಿದ್ರು. ಇಂಥವ್ರು ಬೇಕು. ಯಾಕಂತಂದರೆ ಭಾಳ ಎಲ್ಲರೂ ಮಾತಾಡಿದಂಗೆ ಮೇಡಮ್ ಅವರು ಭಾಳ ಶಾಂತ ಸ್ವರೂಪ. ಯಾಕಂದರೆ ಭಾಳ ಎಲ್ಲರಿಗೂ ಮನದಟ್ಟ ಆಗುವಂಥ ಎಲ್ಲರಿಗೂ ಹೇಳ್ತಿದ್ರು. ಇವರು ನಿವೃತ್ತಿ ಅಂತಂದ್ರೆ ಎಲ್ಲರಿಗೂ ನಮಗೂ ಬೇಜಾರು. ಯಾಕಂದರೆ ಇಂಥವ್ರು ಒಳ್ಳೆಯವರು ಮತ್ತು ಹಿರಿಯರು ಎಲ್ಲರಿಗೂ ಹೇಳ್ಕಂತ ಎಲ್ಲರಿಗೂ ಇಲ್ಲಿ ಶಾಲೆಯಲ್ಲಿ ಅಂತೇಳಿ ನಾವು ಅನ್ಕೊಂಡಿದ್ವಿ. ಇದು ವಯೋನಿವೃತ್ತಿ ಅನ್ನೋದು ಸಹಜ, ಯಾರು ಇದನ್ನು ಮಾಡೋಕ್ಕೆ ಬರೋದಿಲ್ಲ. ಆಯಿತು, ಇವರು ನನ್ನ ಕಡೆಯಿಂದ, ನನ್ನ ಊರಿನ ಕಡೆಯಿಂದ ಮತ್ತು SDMC ಕಡೆಯಿಂದ, ಮಕ್ಕಳ ಕಡೆಯಿಂದ ಅವರಿಗೂ ಮತ್ತು ಮುಂದಿನ ನಿವೃತ್ತಿ ಜೀವನ ಸದಾ ಚೆನ್ನಾಗಿರಲಿ, ಸದಾ ದೇವರು ಆರೋಗ್ಯ ಆಯುಷು ಚಲೋ ಕೊಳ್ಳ ಅಂತ ಹೇಳ್ತಾ ಮೇಡಮ್ ನಮಸ್ಕರಿಸುತ್ತೇನೆ. ಇನ್ನೊಂದು ಏನಂತಂದರೆ ನಮ್ಮ ಸರ್ ದಿಲೀಪ್ ಸರ್, ಯಾಕಂದರೆ ಅವರು ಮನಸ್ಸಿಂದ ಏನಂತಂದರೆ ಈಗ ಟೇಬಲ್ ಅಂತೇಳಿ ನಮ್ಮ ಸರ್ ಅವರು ಮಾತಾಡಿದ್ಮೇಲೆ ನಾನು ಡೈರೆಕ್ಟಾಗಿ ಕೊಡೋಕ್ಕೆ ಬರೋದಿಲ್ಲ, ಹಿಂಗೆ ಮಾತಾಡಿ ತಾಲೂಕು ಪಂಚಾಯತ್ಗೆ ಹೋಗಿ ಅದು ಕೊಟ್ಟ ಮೇಲೆ ಅವ್ರ ಕಡೆಯಿಂದ ಒಂದು 7 ಬೆಂಚ್ಗಳನ್ನು ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನನ್ನ ಪರವಾಗಿ, ನನ್ನ ಶಾಲೆಯ ಪರವಾಗಿ, ನಮ್ಮ ಸಹ ಶಿಕ್ಷಕರ ಪರವಾಗಿ ಅನಂತ ಇದೇ ವೇದಿಕೆಯಲ್ಲಿ ಅಧ್ಯಕ್ಷರಾಗಿ ಮಾತಾಡ್ತಿದ್ವಿ. ಇದೇ ವೇದಿಕೆಯಲ್ಲಿ ಇನ್ನೊಂದು ಮಾಜಿ ಆದ್ವಿ, ಅಷ್ಟೇ ಒಂದು ಬೇಜಾರು. ಯಾಕಂದ್ರೆ ಶಾಲೆನೂ ಭಾಳ ಹಚ್ಕೊಂಡಿದ್ವಿ. ಒಂದಿನ ಬಂದ್ವಿ ಸಡನ್ನಾಗಿ ಬಂದ್ವಿ, ಮೇಡಮ್ ಇದು ಹಿಂಗೆ ಮಾಡ್ಬೇಕು, ಇಲ್ಲ ಸರ್ ಈಗ ನಿಮ್ಮದು ಅವಧಿ ಮುಗಿತಂತೇಳಿ ಹೇಳಕತ್ತಾರ, ಈಗ ಏನು ಮಾಡಿದ್ರು ಮುಂದೆ ಮಾಡೋಕ್ಕೆ ಬರೋದಿಲ್ಲ ಅಂತಂದು ನಮ್ಮ HM ಅವ್ರು ಹೇಳಿದ್ರು. ಮೇಡಮ್ ಅಂತಂದರೆ ಅವತ್ತು ಹೇಳ್ದಾಗ್ಲಿಂದ ಅವತ್ತಂತೂ ಫುಲ್ಲು ಅಂದರೆ ಅಷ್ಟು ಒಂದು ದುಃಖ ಆದಾಗ ಆಯ್ತು ನನಗೆ. ಯಾಕಪ್ಪ ಇಷ್ಟು ಸಡನ್ಲಿ ಇದಾಯ್ತು ಅಂದರೆ 3 ವರ್ಷ ಮುಗಿದೋಯ್ತಲ್ಲ, ಇನ್ನೂ ಶಾಲೆಗೆ ಏನೋ ಮಾಡ್ಬೋದಿತ್ತು ನಾವು, ಈ ಟೈಪ್ ಆಯ್ತಲ್ಲ ಅಂದರೆ ಒಂದು ಅದೇನಂದ್ರೆ ಒಳ್ಳೆಯದ ಮನಸ್ಸುಗಳು ಅಂದರೆ ಭಾರವಾದ ಹೆಜ್ಜೆಗಳು, ಆ ಹೆಜ್ಜೆಗಳನ್ನು ಇಡುತ್ತಾ ಆಫೀಸ್ನಿಂದ ಹೊರಗೆ ಬಂದು ಸುಮ್ಮನೆ ಯಾರಿಗೆ ಮಾತಾಡ್ಸ್ಲಂಗೆ ಹೋಗಿ ಒಂದಲ್ಲಿ ಅಂದರೆ ಇದ್ದಾಗ ನಾವು ಅದನ್ನು ಏನಾದ್ರು ನಮ್ಮ ಸಮಯನ ನಾವು ಕಾಪಾಡ್ಕೊಳ್ಳಿಲ್ಲ, ಉಳಿಸ್ಕೊಳ್ಳಿಲ್ಲ. ಈಗ ನಾವು ಏನೋ ಮಾಡ್ಬೇಕಂತಂದ್ರು ಆಯ್ತಲ್ಲ ನಮ್ಮದು ಟೈಮ್ ಮುಗೀತು, ಅದೊಂದು ಮಾಡೋಕ್ಕಾಗಲಿಲ್ಲ. ಬಟ್ ಯಾಕಂತಂದರೆ ಮುಂದೆ ಇಂಥ ಒಳ್ಳೆಯ ಯಾವನ ಅವಕಾಶಗಳು ಸಿಕ್ಕಾಗ ಮಾಡಿ ತೋರ್ಸಮ್ಮಂತೇಳಿ ಅಂದರೆ ಒಂಥರ ನಮ್ಗೆ ಭಾಳ ಅವತ್ತು ಹೇಳ್ಬೇಕಂತಂದರೆ ಫುಲ್ಲು ಭಾಳ ಫೀಲಿಂಗ್ ಆಗಿ ಸರ್. ಯಾಕಂದರೆ ಈಗ ಯಾಕಪ್ಪ ನಾವು ಅಂತಂದ್ರೆ ಮಾತಾಡ್ತಿದ್ವಿ, ಯಾವ್ದಾರು ಓದ್ತಿದ್ವಿ, ಕರಿತಿದ್ವಿ, ಬರ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಬಟ್ ನಮ್ದು ಅವಧಿ ಮುಗಿತಲ್ಲ ಅಂತೇಳಿ ಅಷ್ಟೇ ಬೇಜಾರು, ಇನ್ನೇನಿಲ್ಲ. ಮೇಡಮ್ನಂತೂ ನನ್ನ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅನಂತ ನಾನು ಧನ್ಯವಾದ ಹೇಳ್ಬಿಡ್ತೇನೆ. ಈ ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟಂತಹ ಈ ಎಲ್ಲರಿಗೂ ವಂದಿಸುತ್ತಾ ಜೈ ಕರ್ನಾಟಕ.